ಕಾಯಿ ಕಾಯಿ ಅವರೆಕಾಯಿ ಬಾತಿಗೆ, ರಾತ್ರಿ ಕೂಡ ಅವರೆಕಾಯಿ ಸಾರಿಗೆ. ಅಯ್ಯ ಸುಮ್ಕಿರಾಮೆ, ಅವರೇ ಕಾಳು ಅಂದ್ಬಿಟ್ಟು ಮುದ್ದೆಗೂ ಅವರೆಕಾಳು ಮಾಡ್ತಿದ್ದಿ, ಸಾರ್ಗೂ ಅವರೆಕಾಳು ಮಾಡ್ತಿದ್ದಿ, ಬೆಳಿಗ್ಗೆ ಮಾಡ ಇಡ್ಲಿಗೂ ಅವರೆಕಾಳು, ದೋಸೆಗೂ ಅವರೆಕಾಳು, ಹಿಂಗೆ ಮಾಡಿ ಏನ್ ಮತ್ ಮಾಡಿದ್ಯಾ ಮೇ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬರುತ್ತರ್ಕ? ತಿನ್ಸನ ಅನ್ಕಡಿ ನಿನ್ನೇನು ಪಟ್ಟಣ ಸಿಗದದೆ, ಅದಕ್ಕೆ ಪಟ್ಟಣ ಮಾಡಿಡ್ತೀನಿ. ನೀನೇನೋ ಪಟ್ಟಣ ಮಾಡಿಬಿಡ್ತಿದಿ, ನಮ್ಗೆ ಹೊಟ್ಟೆ ಒಳಗೆ ಹೋಗ್ಬಿಟ್ಟು ಚಟಾರ್ ಪಟಾರ್ ಅಂತದೆ ಕಣಮೆ. ಮೊದ್ಲು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡು. ಅಷ್ಟು ಹೇಳು, ಮತ್ತೆ ಸುಮ್ನೆ ನಿಂದಿರ್ಬೇಕು. ಇವಾಗ ರಾಜಕೀಯ ಸುದ್ದಿಗೆ ಹಾಸ್ಯದ ಡಿಚ್ಚಿ ಕೊಡೋ ಗಿಲಿಗಿಲಿ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಲ್ಲ ಕಣಮ್ಮಿ, ಇವತ್ತು ನಮ್ಮೂರ್ಗೆ ಯಾರನ್ನ ಕರ್ಸಮಂದ್ ಮಾಡಿದ್ಯಮ್ಮೆ? ಅಯ್ಯ ಇನ್ಯಾರನ್ನ? ಹೌದಾ, ಹುಲಿ ರಾಮಯ್ಯ ಅವ್ರನ್ನ ಕರ್ಸೋದು. ಅವ್ರೇನೋ ದಾಖಲೆ ಮಾಡ್ಯಾರಂತ, ಅದ್ರ ಬಗ್ಗೆ ಮಾತಾಡೋದೈತೆ. ಅಯ್ಯೋ ಕರ್ಸಮ್ಮಿ ನೋಡ್ಬಿಡೋಣ, ಇವತ್ತು ರಾಮಯ್ಯನ ಜೊತೆ ನಾನು ಮಾತಾಡ್ತೀನಿ. ನಮ್ಮ ಹೌದಾ ಹುಲಿ ರಾಮಯ್ಯ ಅವ್ರ ಎಂಟ್ರಿ ಕೊಡ್ಲಿ. ಸಾರ್ ದಾಖಲೆನ ಮುರಿದು ಬಿಟ್ರಲ್ಲ ಸರ್. ಅರ್ಸು ಸರ್ ಅವ್ರ ದಾಖಲೆ ಮುರಿದು ಬಿಟ್ರಲ್ಲ ಸರ್ ನೀವು. ಏಯ್ ಒಡೇರಿ ಕಪಾಲ್ಗೆ, ಏನೋ ಸರಿಯಾಗಿ ಕೇಳಿಸಿಲ್ಲ. ಒಂದ್ ನಿಮಿಷ ಏನಂದೆ? ಇನ್ನೊಂದ್ಸರಿ ಹೇಳ ಜೋರಾಗ. ಕೆಮ್ಮೆಣ್ಸಿನ್ಕಾಯಿ ಏನೋ ಮೆಣಸಿನ್ಕಾಯಿ ಗೊತ್ತೈತೆ? ನಮ್ ರಾಮಯ್ಯನವರು ಅರ್ಸು ಅವ್ರ ದಾಖಲೆ ಮುರಿದಾಕ್ಬಿಟ್ರಂತೆ. ಶುರು ಮಾಡ್ಕೊಳ್ಳಿ ಮತ್ತೆ. ಏಯ್ ಏನು ಬರೀ ಇಷ್ಟೇನಾ? ಇಲ್ಲ ಸರ್, ಇನ್ನು ದೊಡ್ಡದಾಗಿ ಮಾಡಿದೀವಿ ಸರ್. ಏಯ್ ಇದು ಕರ್ನಾಟಕದಲ್ಲಿ ಹರ್ಷು ಅವ್ರು ಬಿಟ್ರೆ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ದಾಖಲೆ ಬರದ ರಾಮಯ್ಯ ಅಂತಂದ್ರೆ ಯಾರು ಗೊತ್ತಾ? ನೀವೇ ಸರ್. ಅದಕ್ಕೆ ಸ್ವಲ್ಪ ಈ ಶಾಂಗಳು ಸ್ಟಾರ್ಟ್ ಆಗಲ್ಲ. ಇನ್ನೊಂದು ನಿಂತ್ಕತ್ತೀರಿ, ಸರಿಯಾಗಿರಲಿಲ್ಲ, ಹೊಡಿತೀನಿ ಕಪಾಲ್ಕೆ. ಯಾರು ಗೊತ್ತಾ? ಗೊತ್ತಾ? ಏಯ್ ಶಾಕ್ ನಿಲ್ಸಿ, ಇದು ಓವರ್ ಬಿಲ್ಡಪ್ ಆಗ್ಬಿಡುತ್ತೆ. ಈಗ ಮಾತುಕತೆ ವಿಚಾರಕ್ಕೆ ಬರೋಣ. ಅಲ್ಲ ಕನ್ಸ, ನೀವೇನೋ ಅರ್ಸೋರ್ ದಾಖಲೆ ಮುರಿದು ಬಿಟ್ರಿ, ಇನ್ನೊಂದು ವಿಚಾರ ಕೇಳ್ಬರ್ತದೆ, ಇನ್ನೊಂದೇನೋ ಮುರಿತಾದಂತೆ. ಹೌದಾ? ಏನು? ಅದೇ ನಿಮ್ಮ ಕುರ್ಚಿ ಏನೋ ಮುರಿದೋಯ್ತದಂತಲ್ಲ. ಅಲ್ಲಪ್ಪ, ನಾನು ಹೊಸ ದಾಖಲೆಗೆ ಭವಿಷ್ಯವನ್ನ ಬರೆದು ದಾಖಲೆ ಮಾಡಿದ್ರೆ ಕುರ್ಚಿ ಮುರಿತದೆ, ಕಾಲು ಮುರಿತದೆ, ಕೈ ಮುರಿತದೆ. ಬರೀ ಇದೆ ಅಪಶಕುನ್ವಾ? ಮಾಡೋ ಕೆಲಸ ಇಲ್ವೇನೆ ನಿನಗೆ? ಅಲ್ಲ ಕನ್ಸ, ನಾನ್ ಹೇಳ್ತಿರೋದಲ್ಲ, ನಮ್ ಜನಗಳವ್ರಲ್ಲ, ನಮ್ ಜನಗಳು ಹೇಳ್ತಾ ಇರೋದು. ಅವ್ರು ಹೇಳ್ತಾರೆ ಕಣಯ್ಯ, ಅವ್ರು ಇರೋದೇ ಹೇಳಕ್ಕೆ. ಅವ್ರು ಈಗಲ್ಲ, ನಾವು ಕುರ್ಚಿಗೆ ಬಂದಿದ್ದ ದಿನದಿಂದನೂ ಕುರ್ಚಿ ಇನ್ನು ಒಂದು ವಾರದಲ್ಲಿ ಕಳ್ಕೊತಾರೆ, ಅಲ್ಲಿಗೆ ಬೇರೆಯವ್ರು ಬಂದು ಕೂತ್ಕೊತಾರೆ. ಈಗ ನವಂಬರ್ಗೆ, ಡಿಸೆಂಬರ್ಗೆ, ಜನವರಿಗೆ, ನಾನು ಹೇಳೋದು ಜನವರಿ ಟು ಡಿಸೆಂಬರ್ ನೀವು ಪಾಡಿಗೆ ನೀವು ಹೇಳ್ಕೊತಾ ಇರಿ, ಕುರ್ಚಿ ಭದ್ರವಾಗಿರ್ತದೆ. ಸ್ಲಿಪ್ ಡಿಸ್ಕ್ ದಾಖಲೆ ಬರೆದ ಮೇಲೆ ನಾವು ಇನ್ನೂ ಕುರ್ಚಿ ಭದ್ರ ಸುಭದ್ರ ಆಗಲ್ಲ. ಇದನ್ನ ನೋಡಿ ಈ ಪಕ್ಷ, ತೆನೆ ಪಕ್ಷ ಮತ್ತು ನಮ್ಮ ಆಪೋಸಿಟ್ ಇರ್ತಲ್ಲ, ಅವರ ಹೃದಯ ಚಿದ್ರ. ನಮ್ಮ ಸಿಎಂ ಕುರ್ಚಿ ಮಾತ್ರ ಭದ್ರ. ಆಲ್ ಸ್ಟ್ಯಾಂಡ್ ವಿತ್ ಅವರ್ ಸಿಎಂ ಕುರ್ಚಿ. ಆದ್ರೂ ಸರ್, ಮೊನ್ನೆ ನೀವು ಮಾಡಿದ್ರಲ್ಲ ಸ್ಟೇಜ್ ಮೇಲೆ, ಅದ್ ನನಗ್ ಬಹಳ ಇಷ್ಟ. ಮಾತಾಡ್ಬೇಕಾದ್ರೆ ಸಂಧಿ, ಸಮಾಸ, ಉಪಮೆ, ಉಪಮೇನ, ಸವರ್ಣ ದೀರ್ಘ ಸಂಧಿ, ಆಮೇಲೆ ಅರ್ಥ, ಭಾವಾರ್ಥ ಅವೆಲ್ಲ ಸೇರಿಸಿ ಹೇಳ್ಬೇಕು. ಹೇಗ್ ಮೇಲೆ ಮಾಡ್ತಿದ್ರಿ? ಏನ್ ಮಾಡ್ತಿದ್ದು? ಎಲ್ಲಿದ್ದೇ ಮಾಡ್ತಿದ್ದ? ಕಜ್ಜಾಯ ತಿಂತಿದ್ದ, ಉಪ್ಪಿಟ್ಟು ತಿಂತಿದ್ದ, ಕಳ್ಳೆ ಬೀಜ ತಿಂದ, ಇಲ್ಲ ನಾಟಿ ಕೋಳಿ ಸಾರು ತಿಂತಿದ್ದ? ಯಾವುದನ್ನ ಮಾಡ್ತಾ ಇದ್ದೆ? ಇಂಥದನ್ನ ಮಾಡ್ತಾ ಇದ್ರು, ಅದನ್ನ ಹೇಳ್ಬೇಕು, ಇಲ್ಲಾಂದ್ರೆ ಅಪಾರ್ಥ ಆಯ್ತದೆ. ಅಲ್ಲ ಕನ್ಸ, ಭಾಷಣ ಮಾಡುವಾಗ ಬಂಡೆಯವ್ರಿಗೆ ಚೇರ್ ಬಿಟ್ಕೊಟ್ರಲ್ಲ, ಹಂಗೆ ಏನಾರ ನಿಮ್ಮ ಸಿಎಂ ಚೇರ್ನುವೆ ಬಿಟ್ಕೊಟ್ಬಿಟ್ಟಿರ ಬಂಡೆಯವ್ರಿಗೆ ಅಂತ? ಅಲ್ಲ ಸರ್, ಮೊನ್ನೆ ನೀವು ಭಾಷಣ ಮಾಡ್ಬೇಕಾದ್ರೆ ಬಂಡೆ ಸರ್ ಬಂದ ತಕ್ಷಣ ಹೇಳ್ರಪ್ಪ ನನ್ನ ಚೇರಲ್ಲಿ ಕುತ್ಕೊಳಪ್ಪ ನೀನು ಅಂದ್ರಲ್ಲ, ಹಂಗೆ ಸಿಎಂ ಸೀಟ್ನ ಬಿಟ್ಕೊಟ್ಬಿಡ್ತೀರಾ ಸರ್ ಅಂತ ನಿಮ್ಮಿಬ್ಬರಿಗೂ ತಲೆ ಕೆಟ್ಟಿದ್ದ?
ದಾಖಲೆ ಬರೆದಿರೋ ಟೈಮ್ಲಿ ಸಿ ಎಂ ಕುರ್ಚಿ ಬಿಡ್ತೀರಾ, ಸಿ ಎಂ ಕುರ್ಚಿ ಇದೇ ಆಯ್ತಲ್ಲ ನಿಮ್ಮದು. ಹಂಗಲ್ಲ, ಮೊನ್ನೆ ನಮ್ಮದು ಸಮಾವೇಶ ಎಲ್ಲ ಆಗ್ತಾಯಿತ್ತಲ್ಲಪ್ಪ, ಅಲ್ಲಿ ನಾನು ಭಾಷಣ ಮಾಡ್ತಿದ್ದೆ. ನಾನು ಭಾಷಣ ಮಾಡಬೇಕಾದ್ರೆ ಮಧ್ಯ ಕನಕಪುರದ ಬಂಡೆಯವರು ಬಂದರು. ಅಂದರೆ ಇಟ್ಸ್ ಇನ್ಸಿಡೆನ್ಸ್ ಅವ್ರು ಬರೋದಕ್ಕೂ ಏನಾಯಿತು, ಎಲ್ಲ ಚೇರ್ ಮೇಲೆ ಕೂತ್ಬಿಟ್ಟಿದ್ರು. ನಾನು ಭಾಷಣ ಮಾಡೋಕ್ಕೆ ಬಂದಿದ್ನಲ್ಲ, ನನ್ನ ಚೇರ್ ಖಾಲಿ ಇತ್ತು. ಅದಕ್ಕೆ ನಾನು ನೋಡಪ್ಪ, ಅಲ್ಲಿ ಇಲ್ಲಿ ಯಾಕ್ರಿ ಚೇರ್ ಹಾಕ್ಸ್ತೀರಾ, ಕೂತ್ಕಲ್ಲೇ, ನನ್ನ ಕುರ್ಚಿಲೇ ಕೂತ್ಕ ಅಂದೆ. ಏನು ಜನ ಎಲ್ಲ ಗೊಳ್ಳೋ ಅಂದ್ಬಿಟ್ರು. ಬಂಡೆಯವರು ಏನು ಕಿಲ್ಕಿಲ್ಲ ಅಂತ ನಗ್ತಿದ್ರು. ಅದಕ್ಕೆ ನಾನು ಹೇಳೋದಿಲ್ಲಪ್ಪ ಅಂದರೆ, ನೀವು ಅನ್ನೋದು ನಿಜ. ನಾಳೆ ದಿನ ನಿಮ್ಮ ಸಿ ಎಮ್ ಕುರ್ಚಿಲಿ ಕೂತ್ಕೋಬೇಕಾ ಅಂತ ಬಿಟ್ಕೊಡ್ತೀರಾ ಅಂತಿರಲ್ಲ. ನಾಳೆ ದಿನ ಹೈಕಮಾಂಡ್ ಆದೇಶ ಆದರೆ ನಾವೇನು ತೀರ್ಮಾನ ತಗೊಳ್ಬೋದು. ಅವರು ಕುರ್ಚಿ ಮೇಲೆ ಕೂರ್ಬಹುದು, ಇಲ್ಲ ಕೂರ್ದೇನು ಇರಬಹುದು. ದಿಸ್ ಆಲ್ ಗೋಸ್ ಟು ಹೈಕಮಾಂಡ್ ಡಿಸಿಷನ್. ಅಂದ್ರೆ ಕುರ್ಚಿ ಬಿಡಕ್ಕೆ ಸಿದ್ಧರಾಗಿದ್ದೀರಾ ರಾಮಯ್ಯ ಸರ್ ಅವ್ರೆ? ಒಡೇರಿ ಕಪಾಲಕ್ಕೆ ಯಾವ ನಿಂದು? ಅಲ್ಲ ಕನ್ಸ, ಸುಂಕುತ್ಕಟ್ಟೆ ತಾವು ಕೆಂಪಸ್ ಹತ್ಬಿಟ್ರೆ 112 ರೂಪಾಯಿ ಕೊಟ್ಬಿಟ್ರೆ ನಮ್ಮೂರ್ಗೊಂದು ಟಿಕೆಟ್ ಕೊಡ್ತಾರೆ. ಅದು ಹೆಂಗ ಅನ್ಸೋಯ್ತದೆ ಅಂತಂದ್ರೆ ಬಸ್ಸು ಮಾಗಡಿ ಮೇಲೆ ದುರ್ಗು ದಾಣಿಸಿ ಕೌಡ್ಲೆಗ್ ಹೋಗ್ಬಿಟ್ಟು ಪಪ್ಪು ತಕ್ಕ ಹೋಗ್ದೆ ಹಂಗೆ ಬಲಗಡೆ ತಿರುಕೊಂಡ್ರೆ ಮೌಂಕೆರೆ ಮದನಟ್ಟಿ ಮೌಂಕೆರೆ ಅಂತ ಬರ್ತದೆ. ನಾಲ್ಕು ಅದೇ ಕದೇಳಿ ನಮ್ಮೂರು. ಕೌಡ್ಲೆ ಕೊಪ್ಪ, ನಮ್ಮ ಬೆಸರಿಗಳ್ಳಿ ರಾಮಣ್ಣ ಅವ್ರದೆಲ್ಲ ಊರ್ ಪಕ್ಕನೇ ನಿಂದು. ಉಂಕನ್ಸ ಅದೇ ನಮ್ ಪ್ರೇಮ್ಸ ಇಲ್ವೇ? ನಮ್ ಪ್ರೇಮ್ಸ ಓ ಬೈರೇಗೌಡ, ನಮ್ ಪ್ರೇಮ್ಸ. ಅವರೇ ಬೈರೇಗೌಡ ಕಡೆಯ. ಅಯ್ಯೋ ಗೊತ್ತಿರ್ಲಿಲ್ಲ ಕನ್ಸ ನಮ್ಗೆ. ಬೈರೇಗೌಡ ಅಂದ್ರೆ ಪ್ರೇಮು. ಇವ್ರಿಗೆ ಗೊತ್ತಿಲ್ಲ. ಎಳೆನಿಂಬೆಕಾಯಿ ನಂದೊಟ್ಟು ಹೇಳ್ತೀನಿ ಸರ್. ಬಾಯಿ ಮುಚ್ಕೊಂಡು ಕೂತ್ಕೋ. ಈಗ ಇವನ ಹೆಸರು ಊರು ಯಾವ್ದಂತ ಕೇಳಿದ್ರೆ ಏನು ಕೊಂಕಣ ಸುತ್ತಿ ಮೈಲಾರಕ್ಕೆ ಅಂತಾರಲ್ಲ, ಆಗ ಇಲ್ಲಿಂದ ಬಸ್ ಹತ್ತು ಇಳಿದು ಒಟ್ಟಿಗೆ ಹೋಗಿ ನೀರು ಕುಡಿಯಗಂಟು ಹೇಳ್ದ. ನಿನ್ ಕೇಳ್ಬಿಟ್ರೆ ನಾನು ಎಲ್ಲ ಕಡೆ ಸುತ್ತಲ್ಲ ಸರ್, ಸ್ಟ್ರೈಟ್ ಆಗಿ ಬೆಂಗಳೂರು. ಬೇಡ ನೀ ಇಲ್ಲಿಂದ ಹುಬ್ಳಿ ಧಾರವಾಡ ಗದಗ ಆ ಎಲ್ಲನೂ ಹೇಳ್ಕೊಂಡು ಬರಗಂಟ ಆಮೇಲೆ ಟೈಮ್ ಮುಗಿದೋಗ್ಬಿಡ್ತದೆ. ನನಗೆ ಗೊತ್ತು, ನೀನು ನಮ್ಮ ಮಂಡ್ಯ ಸೈಡು, ಇವಾಗ ಉತ್ತರ ಕರ್ನಾಟಕ, ಇಬ್ಬರದು ಲಿಂಕ್ ಹೆಂಗೆ? ಅಯ್ಯೋ ಹಿಂಗೆ ರೋಡ್ ಕೆಲಸ ಅಂದ್ಬಿಟ್ಟು ನಾನು ಸುಮ್ಕಿರ್ಲಮ್ಮಿ ನೀನು. ಹಿಂಗೆ ರೋಡ್ ಕೆಲಸ ಅಂದ್ಬಿಟ್ಟು ನಾನು ಗದಗದ ಕಡೆಗೆ ಹೋಗಿದ್ದೆ ಕನ್ಸ. ಅಲ್ಲೇ ಇವಳ ಒಂಚೂರ ನೀರ್ ಕೇಳಿದೆ ನಾನು. ನೀರ್ನು ಕೊಟ್ಲು, ಹಂಗೆ ಮಸ್ನು ಕೊಟ್ಲು, ಕರ್ಕ ಬಂದ್ಬಿಟ್ಟೆ. ಇದು ಪವಿತ್ರವಾದಂತ ಪ್ರೀತಿ ಅಲ್ಲ ಕನ್ಸ, ನಿಮಗ್ ಗೊತ್ತಿರ್ಬೇಕಲ್ಲ, ನಮ್ಮ ಮಾತು ಒಟ್ಟಾಗಿರ್ಬೋದು, ಆದ್ರೆ ನಾವು ಮಂಡ್ಯದವ್ರು ಕರ್ಕ ಬಂದವ್ರನ್ನ ಯಾವತ್ತೂ ಕಡೆ ತನಕ ಕೈ ಬಿಡಲ್ಲ ನಾವು. ಓಹೋ ನೋಡಿದೆನಮ್ಮ, ಅದರಿಂದ ಚೆನ್ನಾಗಿ ಸಂಸಾರ. 2,000 ರೂಪಾಯಿ ಬರ್ತಾ ಇದೆಯಾ? ಇಲ್ಲ ಸ್ವಾಮಿ, ಅದಕ್ಕೆ ಇಷ್ಟೊಂದು ನಿಗ್ರಾಡ್ತಾನೆ. ನೀವು 3 ತಿಂಗಳಿಂದ ದುಡ್ಡು ಕೊಟ್ಟಿದ್ರೆ ಸೈಲೆಂಟ್ ಆಗಿರೋನು. ಹೌದು, ಈಗ ದುಡ್ಡು ಬಂದಿಲ್ವಲ್ಲ, ಅದಕ್ಕೆ ನಿನ್ನ ರೇಗಿ ಇಡ್ತಾನೆ. ಇನ್ನು 3 ತಿಂಗಳು ಅವ್ರು ಬರ್ತಾ ಬಾಯಿ ಮುಚ್ಕೊ ಕೂತ್ಕೊ ನೀನು. ಅಲ್ಲಕಂದ್ರಮ್ಮಯ್ಯ ಸಾವ್ರೆ, ಎಲ್ಲಾರ್ಗು ಆ ಭಾಗ್ಯ ಈ ಭಾಗ್ಯ ಅಂತ ಕೊಟ್ಟಲ್ಲ, ನಮ್ ಗಂಡೇಕ್ಳು ಏನಾರು ಒಂದ್ ಭಾಗ್ಯ ಕೊಟ್ಟಿರಾ ಅಂತ. ಯಾವಳವಳು ಭಾಗ್ಯ ಈ ಭಾಗ್ಯ ಇರ್ಬೇಕಾದ್ರೆ ಇನ್ನೊಬ್ಳಿಗೆ ಹೆಂಗೆ ಎಂಟ್ರಿ ಕೊಡ್ಸಕ್ಕಾಗುತ್ತೆ ನೋಡಿ ಸರ್. ಈಗಲೇ ಮಾತು ಚೇಂಜ್ ಮಾಡ್ತಾ ಇದೀಯ ನೀನು. ಅಯ್ಯೋ ರಾಮಯ್ಯ ಅವ್ರೆ, ನಾವ್ ಅದನ್ನ ಕೇಳ್ತಾ ಇಲ್ಲ ಕಂದ್ರೆ, ನಮಗೇನಾರು ಈ ಭಾಗ್ಯ ಏನಾರ ಆ ಭಾಗ್ಯ ಯಾವಾಗಲೂ ಇದ್ದೇ ಇರುತ್ತೆ. ಬಟ್ 30% ಹೈಕ್, ನೆಕ್ಸ್ಟ್ ಇನ್ನು 2 ವರ್ಷದಲ್ಲಿ 40% ಹೈಕ್, 50% ಹೈಕ್. ನೀವು ಕುಡಿಯೋದೇ ನಿಲ್ಲಿಸ್ಬಿಡ್ಬೇಕು. 100% ಹೈಕ್. ಅಂದ್ರೆ ಈ ಕುಡುಕರ ಸಂಖ್ಯೆ ಕಡಿಮೆ ಆಗಲಿ ಅಂತ. ಅಲ್ಲಕಂಡ್ ರಾಮಯ್ಯ ಸಾವ್ರೆ, ನಮ್ಮ ಹತ್ರ ಕಿತ್ಕತ್ತಿದಿರಿ, ನಮ್ಮ ಹೆಂಗಸರು ಕೊಡ್ತಿದಿರಿ, ನಮ್ಮ ಹೆಂಗಸರ ನಾವು ಕಿತ್ಕೊಂಡು ಹೋಗ್ಬಿಟ್ಟು ತರ್ಗ ಕುಡಿತೀವಿ. ಇದು ಸಾಮಾಜಿಕ ಚಕ್ರ. ಹುಳ ಉಪ್ಪಟೇನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿಂತದೆ, ಹಾವನ್ನ ಹದ್ದು ತಿಂತದೆ, ಹದ್ದನ್ನ ಇನ್ನೊಂದು ಪ್ರಾಣಿ ತಿಂತದೆ, ಆ ಪ್ರಾಣಿ ಮಣ್ಣಿಗೆ ಒಯ್ತದೆ. ಇದು ಹಂಗೆ ಸೈಕಲ್ಲು ಎಲ್ಲ. ಆ ಮಣ್ಣಲ್ಲಿ ಪುನಃ ಹುಳ ಉಪ್ಪಟೆ ಅದನ್ನು ತಿನ್ನುತ್ತೆ. ಅಂದರೆ ಸಾಮಾಜಿಕ ಸೈಕಲ್ ಹಂಗೇ ಬರಬೇಕು. ಆದ್ದರಿಂದ ನಿಮ್ಮ ದುಡ್ಡು ಕಿತ್ತಿ ಇವ್ರಿಗೆ ಕೊಡ್ತೀವಿ, ಇವ್ರ ದುಡ್ಡು ಕಿತ್ತಿ ನಿಮಗೆ ಬರ್ತದೆ. ಟೋಟಲಿ ಇಲ್ಲಿಂದ ಅಂದರ್, ಅಲ್ಲಿಂದ ಬಾಹರ್, ಅಂದರ್ ಬಾಹರ್. ಮುಖ್ಯ ಕೇಳಬಾರ್ದು ಅಂತ ಅವ್ನಿಗೆ ಹೇಳಿದ್ದು. ಆಮೇಲೆ ಇದೇನು ಹೇಳ್ತಿದ್ದಲ್ಲಪ್ಪ, ಇಲ್ಲಿ ಇನ್ನೊಂದು ಸ್ಟೈಲ್ ಗೊತ್ತಾ? ಬರೀ ನಿಮ್ಮದನ್ನೇ ನೀವು ಕಿಸ್ದದ್ನೇ ಕಿಸ್ಬಾಯಿ ಅನ್ಕೊಂಡು ನಿಮ್ಮದನ್ನೇ ಹೇಳ್ಬೇಡಿ. 7 ವರ್ಷ, ಇನ್ನೇನು 300 ದಿನಗಳ ಹತ್ರ ಬರ್ತಾ ಇದೆ. ನಮ್ಮ ಸಾಧನೆ ಏನು ಗೊತ್ತೇನಮ್ಮ? ಗೊತ್ತು ಸರ್. ಸಾಧನೆ ಏನು ಗೊತ್ತೇನಪ್ಪ? ಏನು ಗೊತ್ತು? ಅದೇ ಬಸ್ ಚಾರ್ಜ್ ಫ್ರೀ ಮಾಡಿದಿರಲ್ಲ ಸರ್, ನಮ್ಗೊಂಚೂರು ರೊಟ್ಟಿ ಕೊಟ್ಬಿಟ್ಟಿದಿರಲ್ಲ ಸರ್, ಹಂಗೆ ಮತ್ತೆ ನಮ್ಗೆ 2,000 ಬರುತ್ತಲ್ಲ ಸರ್, ಅಷ್ಟೇ ಗೊತ್ತು. ಮಿಕ್ಕಿದ್ದು ನೀವೇ ಹೇಳ್ಬೇಕು ಸರ್. ಇದೆಲ್ಲ ಕೇವಲ 2.5 ವರ್ಷದಲ್ಲಿ ಮಾಡಿರ್ತಕ್ಕಂಥ 5 ಗ್ಯಾರಂಟಿ. ಇದು ನಮ್ಮ ಸಾಧನೆ ಅಂತ ತಿಳ್ಕೊಬೇಡಿ. ಸುಮಾರು
30ಕ್ಕೂ ಹೆಚ್ಚು ಬಾರಿ ಆಯವ್ಯಯ ಪಟ್ಟಿನ ಓದಿದ್ದೀನಿ. ಪಟ್ಟಿ ಅಂದ್ರೆ ಏಯ್ ಅದೇ ಬಜೆಟ್ ಮಂಡನೆ ಮಾಡಿದ್ದೀನಿ. ಅತಿ ಹೆಚ್ಚು ಬಾರಿ ಕರ್ನಾಟಕದಲ್ಲಿ ಬಜೆಟ್ ಮಂಡನೆ ಮಾಡಿರೋರು ಯಾರಪ್ಪ ಮುಖ್ಯಮಂತ್ರಿ ಅಂದ್ರೆ ಅದು ಯಾರು? ಹೌದಾ ಹುಲಿಯ? ಅದು ಯಾರು? ಹೌದಾ ಹುಲಿಯ? ಆಮೇಲೆ ಸುಮಾರು ಜನಕ್ಕೆ ಹೊಟ್ಟೆ ಎಸ್ಕೊಂಡಿರಬಾರ್ದು ಅಂಥೇಳಿ ಪ್ರತಿ ಮನೆಗೆ ಊಟ ಅಂದರೆ ಅನ್ನಭಾಗ್ಯ ಯೋಜನೆಯನ್ನ ಪ್ರತಿಯೊಂದು ಮನೆಗೆ ಒಬ್ಬೊಬ್ಬರಿಗೂ ಉಚಿತವಾಗಿ, ಅಂದ್ರೆ ನೀವ ಒಲಿ ಹಚ್ಚಿ ಅನ್ನ ಮಾಡ್ಕೊಂಡು ಉಚಿತವಾಗಿ ಅಕ್ಕಿ ಕೊಡೋ ಯೋಜನೆ ಮಾಡಿದ್ದು ಪ್ರಪ್ರಥಮದಲ್ಲಿ ಯಾರಾದರೂ ಇದ್ರೆ ಅದು ಯಾರು? ಹೌದಾ ಹುಲಿಯ? ಅಷ್ಟೇ ಅಲ್ಲ, ಇವತ್ತು ಅನ್ನಭಾಗ್ಯ, ಸೌಭಾಗ್ಯ, ಧರ್ಮಭಾಗ್ಯ, ಧಾನ್ಯ ಭಾಗ್ಯ, ದವಸ ಭಾಗ್ಯ, ಕರೆಂಟ್ ಭಾಗ್ಯ, ರಸ್ತೆ ಭಾಗ್ಯ, ಇನ್ನಿತರ ಎಲ್ಲ ಭಾಗ್ಯಗಳನ್ನ ಭಾಗ್ಯದ ಸುರಿಮಳೆನೇ ಸುರಿಸಿರ್ತಕ್ಕಂಥವ್ರು ಯಾರು? ಹೌದಾ ಹುಲಿಯ? ಯಾರು? ಹೌದಾ ಹುಲಿಯ? ಸಾಕು, ಇನ್ನೊಂದು ಮಾತು ಹೇಳ್ಬಿಡ್ತೀನಪ್ಪ. ಒಂದೇನು ಗೊತ್ತಾ, ಒಬ್ಬರು ದಾಖಲೆ ಮಾಡಿದರೆ ಅದನ್ನು ಮುರಿಯೋದಕ್ಕೆ ಇನ್ನೊಬ್ಬರು ಬರ್ತಾರೆ. ನಾನು ಆ ವಿಚಾರನೂ ಹೇಳಿದ್ದೆ. ಸಚಿನ್ ಅವರು ದಾಖಲೆ ಮಾಡಿದ್ರು, ಬ್ಯಾಟಿಂಗ್ ಮಾಡಿ, ರನ್ಗಳು ಮಾಡಿ. ಕೊಹ್ಲಿ ಅವರು ಆ ದಾಖಲೆನ ಮುರಿದ್ಬಿಟ್ಟು ಮುಂದೆ ಹೋದ್ರು. ಅಂದರೆ ಇನ್ನೊಬ್ರು ಬರ್ತಾರೆ. ಆದ್ದರಿಂದ ಹರ್ಷ ಅವರು ದಾಖಲೆ ಮಾಡಿದ್ರು 7.5 ವರ್ಷಗಳ ಕಾಲ. ನಾವು ಅಲ್ಲಿಂದ ಮುಂದಕ್ಕೆ ಬಂದಿದ್ವಿ. ಅಂದರೆ ಇನ್ನು ನಾಳೆ ದಿನ ನಮ್ಮದನ್ನ ಯಾರಾದರೂ ಕಾಪಿ ಮಾಡ್ತಾರೆ. ಯಾರು ಕಾಪಿ ಮಾಡೋಕ್ಕಾಗಲ್ಲ. ಈಗ 1 ವರ್ಷ 2 ವರ್ಷನೇ ಇರೋದು ಕಷ್ಟ. ಆದ್ದರಿಂದ ಇನ್ನು ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿಯಾಗಿ ಸುದೀರ್ಘಾವಧಿಯಾಗಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದಂಥ ಏಕೈಕ ಮುಖ್ಯಮಂತ್ರಿ ಯಾರಪ್ಪ ಅಂತ ಕೇಳಿದ್ರೆ ಹೌದಾ ಹುಲಿಯ? ಹೌದಾ ಹುಲಿಯ? ಇನ್ನೊಂದ್ಸರಿ ಹೇಳ್ಬಿಡಿ. ಹೌದಾ ಹುಲಿಯ? ಹೌದಾ ಹುಲಿಯ? ನೋಡ್ರಿ, ಇದೆ ಹೌದಾ, ನಮ್ಗೆ ಸಾರ್ಥಕ ಮನೋಭಾವನೆ ಇದೆ. ಈಗ ಇದೇ ಖುಷಿಲಿ ಕುರ್ಚಿಯನ್ನ ಬೇರೆಯವ್ರಿಗೆ ಕೊಟ್ಬಿಡಿ ಸರ್, ದಾಖಲೆ ಆಗುತ್ತೆ. ಯಾವ ದಾಖಲೆ ಅದು? ಈಗ ನಾವು ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಈಗ ನನ್ನ ಒಂದು ದಾಖಲೆ ದಿನ ಹಳ್ಳಿಗಳಲ್ಲಿ, ಊರುಗಳಲ್ಲಿ ನಮ್ಮ ಕಾರ್ಯಕರ್ತರು ನಾಟಿ ಕೋಳಿ ಊಟ, ಬಿರಿಯಾನಿ ಊಟ ಎಲ್ಲರಿಗೂ ಕೊಟ್ಟವ್ರೆ, ಗೊತ್ತಾ? ಅಲ್ಲ, ಅದೇನೋ ಕೊಡ್ತಾ ಇದೀರಿ ಕನ್ಸ. ಅದೇನೋ ಹೇಳ್ತಿದ್ರಲ್ಲ, ಚುನಾವಣೆ ಗೆಲ್ಲಕ್ಕೂ ಮುಂಚೆ ನಾವು ಬಂಡೆಯವರು ಮಾತುಕತೆ ಆಗದೆ 5 ವರ್ಷದಲ್ಲಿ ಅರ್ಧವ ನಾವು ತಗೊಂಡ್ಬಿಟ್ಟು ಅರ್ಧವ ಅವ್ರಿಗೆ ಬಿಡ್ದು ಕೊಡ್ತೀವಿ ಅಂತ ಹೇಳ್ತಿದ್ರ. ಅದೇ ಸತ್ಯವೋ ಸುಳ್ಳು? ನಿನ್ನ ಹತ್ರ ಬಂದಿದ್ವಾ ಛಾಪಕಾಗದ ತಗೊಂಡ್ಬಂದ್ಬಿಟ್ಟು ನಾನು ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿರ್ತೀನಿ, ಇವರು ಇಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಛಾಪಕಾಗದಲ್ಲಿ ಬರ್ದಿದ್ವಾ? ಒಪ್ಪಂದಕ್ಕೆ ಸಹಿ ಹಾಕಿದ್ವಾ? ಏನು ಒಡಂಬಡಿಕೆಗೆ ಸಹಿ ಹಾಕ್ಬಿಟ್ಟಿದ್ವಾ? ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಛಾಪ ಕಾಗದದಲ್ಲಿ ಬರೆದು ಪ್ರಿಂಟ್ ಮಾಡಿ ಅದನ್ನು ಏನು ಕೊಟ್ಬಿಟ್ಟಿದ್ವಾ? ಗೊತ್ತಿಲ್ಲ, ಏನಿಲ್ಲ. ಎಲ್ಲ ಕೇಳಿದ್ರು ಒಪ್ಪಂದ ಆಗ್ಬಿಟ್ಟಿತ್ತು, ಮಾತುಕತೆ ಆಗ್ಬಿಟ್ಟಿತ್ತು. ಇವರು ಕೊಡಲೇಬೇಕು. ನೀವು ಇದನ್ನು ಮಾಡೋದು, ಆರೋಪ ಯಾರು ಮಾಡೋದು? ಹೂ ಪಕ್ಷ ತೆನೆ ಪಕ್ಷ ಇವ್ರು ಮಾಡೋದೇ ಹೊರತು ನಮ್ಮ ಕೈ ಪಕ್ಷದಲ್ಲಿ ಆ ಥರ ಯಾವುದೂ ಇಲ್ಲ. ಸರ್, ನಿಮ್ಮ ಮುಂದಿನ ಹೆಜ್ಜೆ? ನನ್ನ ಮುಂದಿನ ಹೆಜ್ಜೆ ದಾಖಲೆ ಮಾಡಿರೋದ್ರಿಂದ ಎಲ್ಲ ಊರ್ಲು ಆರ, ತುರಾಯಿ, ಪೇಟ ಎಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಟೈಮಿಂಗ್ ವಿಜಿಲ್ ಹೊಡ್ಕೊಂಡು ಅಂತ ನೆಮ್ಮದಿಯಾಗಿ ಕೂತ್ಕೊಳ್ತೀನಿ ಚೇರ್ ಮೇಲೆ. ಬರಲ್ಲ ರಾಮಯ್ಯ ಸರ್ ಅವ್ರೆ, ಪ್ರೋಗ್ರಾಮ್ ಮುಗಿಸ್ಕೊಂಡು ನೀವು ಸ್ವಲ್ಪ ಮನೆ ಕಡೆಗೆ ಬಂದು ಹೋಗ್ಬಿಡಿ. ಮನೆ ಕಡೆ ಬರ್ಬೇಕಾ? ನಮ್ಮನೆ ಕಡೆಗೆಯ. ಯಾಕೆ ಅಂತಂದ್ರೆ ನಮ್ಮ ಹೆಂಗ್ಸ್ರು ಅವರೆಕಾಯಿ ಬಜ್ಜಿ, ಅವರೆಕಾಯಿ ಬೋಂಡ, ಅವರೆಕಾಯಿ ಸಾರು, ಅವರೆಕಾಯಿ ಮುದ್ದೆ, ಅವರೆಕಾಯಿ ಚಿಕನ್, ಅವರೆಕಾಯಿ ಪುಳಿಯೋಗರೆ, ಅವರೆಕಾಯಿ ಮೊಸರನ್ನ, ಅವರೆಕಾಯ್ದು ಏನು ಬೇಡ ಬೇಡ ಅವರೆಕಾಳು ಬೇಡ ಬೇಡ ಎಲ್ಲ ಬರೀ ಅವರೆಕಾಯಿಲೆ ಮಾಡದ? ಹೌದು. ಇದನ್ನೇನಾದ್ರೂ ತಿಂದುಬಿಟ್ರೆ ಬಾತ್ರೂಮ್ಲು ಅವರೆಕಾಯಿ, ಬೆಡ್ರೂಮ್ಲು ಅವರೆಕಾಯಿ, ಸ್ನಾನದ ಮನೆಯಲ್ಲೂ ಅವರೆಕಾಯಿ, ಪಬ್ಲಿಕ್ಲು ಅವರೆಕಾಯಿ, ಎಲ್ಲ ಕಡೆ ಅವರೆಕಾಯಿ ಅನಿಲಗಳು ಜಾಸ್ತಿ ಆಗ್ಬಿಡುತ್ತೆ. ನಿನ್ನ ಅವರೆಕಾಯಿ ಶವಾಸನ ಸಾಕ. ನೀನು ಅವಳೆ ಅವರೆಕಾಯ್ದು ಏನಾದರೂ ಮಾಡ್ಕೊಂತೀನಿ. ಬರ್ಲಾ? ಅಲ್ಲ ಸರ್, ನೆಚ್ಚಿಗೆ ಮಾತಾಡಬೇಡ, ಬರ್ತೀನಿ ನಾನು. ಆಯ್ತು, ಹೋಗಿ ಬನ್ನಿ ಸರ್. ನೀನೇನ ಕಳಿಸ್ಬಿಟ್ಟೆ, ನಾನು ಅವ್ರಿಗೆ ಸ್ನಾನಮಾನ ಮಾಡಬೇಕು ಅಂತಂದು ಅವರೆಕಾಯಿ ಹಾರ, ಅವರೆಕಾಯಿ ಟಪಿಗೆ ಮಾಡಿಟ್ಟಿದ್ದೆ. ಅಲ್ಲ ಕಣೆ, ಆಗ್ಲಕಾಯಿ ಮುಗ್ದವಳೆ. ಎಲ್ಲ ಕಣ ಅವರೆಕಾಯಿ ಮುಗ್ದವನೆ. ಇಷ್ಟ ಗಂಟೆ ರಾಮಯ್ಯ ಅವ್ರದ ಕಥೆಯ ಕೇಳಿದಾಯ್ತು. ಅವ್ರ ಬಗ್ಗೆ ಬೇರೆಯವ್ರು ಹೆಂಗ್ ಮಾತಾಡೋರು ಅಂತ ಕೇಳದ್ ಬೇಡವೆ? ಯಾರನ್ನಾರ ಬೇರೆಯವ್ರು ಕರ್ಸು.
ಅಯ್ಯ ಅದಕ್ಕೆ ಯಾಕಂಗ ಆಡ್ತಿದೀಯಾ ಕರ್ಸ್ತೀನಿ ನೋಡಿವಾಗ ಕರ್ಸಮಿ. ನಮ್ಮ ಉತ್ತರ ಕರ್ನಾಟಕದ ಹೊಲೆ ಹೇ ಬುಳಿ ಬರುತ್ತೆ ಇವಾಗ ಅಲ್ಲ ಕೆಲ್ಸ ನನಗೇನೋ ಅವ್ರೆಕಾಯಿ ತಿನ್ಬಿಟ್ಟು ಹೊಟ್ಟೆಲ್ಲ ಉರಿತದೆ ನಿಮ್ಗೆ ಯಾಕೆ ಉರ್ದದು ನೋಡಪ್ಪ ನಾ ಹೇಳೋದೇನಪ್ಪ ಅಂದ್ರೆ ನಾನು ಬರ್ಲಿಕ್ಕೆ ಮುಂಚೆ ಒಳ್ಳೊಳ್ಳೆ ಹಾಡು ಹಾಕ್ತಿದ್ದಿ ಪಾಪಿಗೆ ಏನು ಹೇಳಿದ್ಲು ನಮ್ಮ ಉತ್ತರ ಕರ್ನಾಟಕದ ಹೆಣ್ಣು ಮಗಳು ಹುಲೆ ಎಬ್ಬುಲೆ ಅಂತ ಹೇಳ್ತು ಆದ್ರೆ ಬರೋ ಮುಂದೆ ನೀನು ನಿಮ್ಮ ಬೆಸರುಗಳ್ಳಿ ಯಾವ್ದಪ್ಪ ಅದು ಕೊಪ್ಪ ಕೊಪ್ಪ ಕೌಡ್ಲೆ ನಿಮ್ಮ ಪ್ರೇಮ ಅವ್ರದ್ದು ಹಾಡು ಅಂಥೇಳಿ ನನಗೆ ಆ ವಿಲನ್ ಸಿನಿಮಾದಾಗಿರೋಂಥ ಉರಿಯುತ್ತಿದೆ ಅನ್ನೋ ಸಾಂಗ ಹಾಕ್ಸಿದ್ದಿ ನೀನು ಹಾಕ್ಸಿರೋ ನೀನು ನೋಡ ಉರಿಯುತ್ತೆ ಅಂತ ಹೊಟ್ಟೆ ಉರಿಯುತ್ತೆ ಅನ್ನೋ ನೀನು ನೋಡ ನಮಗೆ ನೋಡಪ್ಪ ಹೊಟ್ಟು ಹುರಿಯಂಗಿಲ್ಲ ತಲೆ ಹುರಿಯಂಗಿಲ್ಲ ನಮಗೇನೂ ಬ್ಯಾನಿ ಇಲ್ಲ ನಮಗೆ ಹೇಳಬೇಕು ಅಂತಂದ್ರೆ ಅವರೇನೋ ಒಂದು ದಾಖಲೆ ಮಾಡಾರ ಅಂತ ಅವ್ರು ಅಂದ್ಕೊಂಡಿರ್ಬೋದು ಇಂಥ ದಾಖಲೆಗಳು ಎಷ್ಟು ಮಾಡೇವಿ ಎಷ್ಟು ಮಟ್ಟೇವಿ ಗೊತ್ತೇನು ನಿಮ್ಗೆ ಏನ್ ದಾಖಲೆ ಮಾಡಿದ್ರೆ ಹೇಳಿ ಸರ್ ಪಕ್ಷದ ಹೈಕಮಾಂಡ್ಗೆ ಆವಾಜ್ ಆಗ್ತವ ನಾನು ಅಬ್ಬಾ ಯಾರೇ ಅಪ್ಪ ನನಗೆ ಈ ಪೋಸ್ಟೇ ಬೇಡ ನಿನ್ನ ಪಕ್ಷದಿಂದ ತೆಗೆದಾಕ್ಲೆ ನೀನು ತಾಕತ್ತಿದ್ದ ಅಂತ ಕೇಳ್ದವ ಇದಕ್ಕಿಂತ ದಾಖಲೆ ಬೇಕೇನು ಮತ್ತು ಅವರು ನಮ್ಮ ಇದ್ರಾಗಿಲ್ಲ ಅಂತ ಒಂದು ಚೇರ್ನಾಗ ಸ್ಟಿಕ್ಕರ್ ಅಂಟಿಸಿ ಕೂರಿಸಿದ್ರು ಆದರೂ ನಾ ಕುರ್ಚಿಲೇ ಕೂತು ನಾನು ಗಡ 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 ಅಂತ ಸದನದೊಳಗೆ ಎಲ್ಲರನ್ನೂ ಕೂಡ ನಡುಗಿಸ್ತಾ ಇದ್ದೆ ಇದು ದಾಖಲೆ ನಮ್ಮ ಜನಕ್ಕೆ ಓಟ್ ಬೇಕು ನಿಮ್ಮ ಓಟ್ ಬೇಡ ಹೋಗ್ರಪ್ಪ ನಾನು ಗೆದ್ದು ತೋರಿಸ್ತೀನಿ ಅಂತ ಓಪನ್ ಚಾಲೆಂಜ್ ಹಾಕಿರೋ ಮಗ ನಾನು ಇದು ದಾಖಲೆ ಅಲ್ಲೇನು ಏ ದೊಡ್ಡ ದಾಖಲೆ ರೀ ಇದು ಈಗ ಹೌದಾ ಹುಲಿಯ ರಾಮಯ್ಯವ್ರ ಒಂದು ವರ್ಗದವ್ರದ್ದು ನಮ್ಗೆ ಓಟೇ ಬೇಡ ಅಂತ ಓಪನ್ ಆಗಿ ಹೇಳಕ್ಕಾಗ್ತದೆ ಆಗಲಕ್ಕ ಬಿಡಿ ಅವರ ಹೈಕಮಾಂಡ್ ಪಕ್ಷ ಅವ್ರ ಹೈಕಮಾಂಡ್ ಮೇಲೆ ಚಾಲೆಂಜ್ ಮಾಡ್ತಾರೇನು ನೋ ವೇ ಚಾನ್ಸೇ ಇಲ್ಲ ಚಾಲೆಂಜ್ ಮಾಡಿ ಕೂರ್ತಾರೇನು ಏನಿಲ್ಲಪ್ಪ ಒಂದು 2 ನಿಮಿಷ ಆ ಕುರ್ಚಿ ಅದು ಯಾವುದಂತ ಆ ತುಕ್ಕಿಡಿದ್ರು ತಗಡಗತ್ತಿ ತಗಡೆಲ್ಲ ಹೊಡೆದಿರೋಂಥ ಸೇಮ್ ಕುರ್ಚಿ ಮೇಲೆ ಕೂತಿದ್ದೀರಿ 1 ನಿಮಿಷ ಎದ್ದಿ ಕಡೆ ಕೂತಿ ಬಂಡೆಯವ್ರ ಪಕ್ಕದಾಗ ಕೂರಿಸ್ಕೊಳ್ರಿ ಅಂದ್ರೆ ಆಗೋದಿಲ್ಲ ಅಂತ ಅಂದ್ರೆ ಚಾಲೆಂಜು ದಾಖಲೆ ಮಗ ನಾನು ಬ್ರ್ಯಾಂಡೆಡ್ ರೀ ನೀವು ಬ್ರ್ಯಾಂಡ್ ಅಂದ್ರೆ ಬ್ರಾಂಡಿ ನೀವು ಕುಡಿ ಹೊಚ್ಚಿ ಬ್ರಾಂಡಿ ಕುಡಿ ಅನ್ನಕತ್ತಾಳ ಹಂಗಲ್ರಿ ಸರ ಅವೆಲ್ಲ ಇಲ್ಲ ನಾವು ಗೋಂಜಾಳ ತಿಂದು ಬೆಳೆದವ್ರು ಗೊಂಜಾಳಕ್ಕೆ ರೇಟ ಇಲ್ರಿ ರೇಟ್ ಇಲ್ಲ ಅಂದ್ರೆ ಕೇಳದೆ ದಾಖಲೆ ಬರ್ದೀನಿ ಅಂತಾರಲ್ಲ ಆ ಸಲ ಕೇಳಿದಾಗ ರೇಟ್ ಬರ್ಸ್ತೀನಿ ನನಗೆ ಇದನ್ನ ಕೊಡ್ರಿ ಅದನ್ನ ಕೊಡ್ರಿ ಅಂದ್ ಎಲ್ಲಾ ಕೊಟ್ರಿ ಓಟ್ ಹಾಕಿದ್ವಿ ಎಲ್ಲಿ ಬರ್ಸಿದ್ರಿ ಇವ್ರು ಏನು ಮಾಡಾರ ಎಲ್ಲದಕ್ಕೂ ರೇಟ್ ಏರ್ಸಿ ಮಡ್ಗಾರ ಎಲ್ಲದಕ್ಕೂ ಯಾವುದು ರೈತ ನೇಣು ಹಾಕೊಂಡ ಬರಂಗಿಲ್ಲ ರೈತರಿಗೆ ಬೆಲೆ ಇಲ್ಲ ರಸ್ತೆ ಹಾಕಿ ತುಳಿತಾನೆ ಬರಂಗಿಲ್ಲ ಇಲ್ಲಿ ಅನ್ಯಾಯ ಆಗೈತೆ ಬರಂಗಿಲ್ಲ ಗೋವಾದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗೈತೆ ಬರಂಗಿಲ್ಲ ಅದೇ ಕೊಕ್ಕೋ ಕೊಕ್ಕೋ ಕೂಗಿದೆ ಯಾಕಂತೀಯ ಕೊಕ್ಕೋ ಕೊಕ್ಕೋ ಬರೀ ಅವ್ರು ಕರೆಯಂಗಿಲ್ಲ ನೋಡು ಬರೀ ಕೂಗ್ತಾರ ಕುಕ್ಕು ಅಂದ್ರೆ ಸಾಕು ಅವರ ಬಡಾವಣೆಗೆ ಎದ್ದೋ ಬಿದ್ದೋ ಅಂತ ಹೋಗಿ ಅದ್ಯಾವುದೋ ಪಕ್ಕದ ರಾಜ್ಯದ ಸಿ ಎಮ್ ಹೇಳ್ತಾನೆ ಅವ್ರಿಗೆ ಮನೆ ಕೊಡ್ರಿ ಅಂತ ಇನ್ನೊಂದು ಪಾಕಿಸ್ತಾನದೊಳಗೆ ಅಲ್ಲಿ ಮಾತುಕತೆ ಆಗ್ತೈತಂತ ಅವ್ರಿಗೆ ಮನೆ ಕೊಡ್ರಿ ಅಂತ ಇಲ್ಲಿ ಇವರು ಅವರ ಮಾತು ಕೇಳಿ ಇವ್ರ ಮಾತು ಕೇಳಿ ಅವರೇ ಕಮಾಂಡೆ ಮಾತು ಕೇಳಿ ಎಲ್ಲ ದೌಡನ್ನು ಬಂದು ಕೊಕ್ಕೋ 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 ಕರಜಕೋ ಕೆಂಪಕೋ ಸಾಳಕೋ ಅಂಥೇಳಿ ಎಲ್ಲರಿಗೂ ಮನೆ ಕೊಡ್ತೀವಿ ಜನವರಿ 1 ನಿಮ್ಗೆ ಮನೆ ಕೊಡ್ತೀವಿ ಅಂತೇಳಿ ಅವ್ರಿಗೆ ಆಶ್ವಾಸನೆ ಕೊಟ್ಟರು ಅಲ್ಲಿ ಹೋಗಿ ರಿಯಾಲಿಟಿ ಚೆಕ್ ಮಾಡಿದ್ರೆ 37 ಮಂದಿ ಅದಾರ ಹಾಕಿರೋರು ಅಪ್ಲಿಕೇಶನ್ 400 ಮಂದಿ ಅದಾರ ಇವ್ರು ಯಾವ ಮನೆ ಕೊಡ್ತಾರ ಏನು ನೋಡ್ತಾರ ಒಂದೂ ಗೊತ್ತಾಗಲ್ದು ನೋಡಿ ಈ ಥರದಾದಾಗ ದಾಖಲೆ ಬರ್ದಾರ ಅಲ್ಲ ಸರ್ ರಾಮಯ್ಯ ಸಾಹೇಬ್ರು 7.5 ವರ್ಷ ಅಧಿಕಾರ ಮಾಡ್ಬಿಟ್ಟು 6,000 ದಾಖಲೆ ಮುರ್ದಾಕಿದ್ರು ಆದ್ರೆ ನಿಮ್ಮ ಪಕ್ಷದಾಗ 5 ವರ್ಷದಾಗ 4 ಮಂದಿ CM ಬದಲಾದ್ರು ಇದೇನು ದಾಖಲೆನಾ ಅದು ದಾಖಲೆನೇ ನೋಡವ ದಾಖಲೆನೇ ಯಾಕಂದ್ರೆ 5 ವರ್ಷದಾಗ 4 ಮಂದಿ ಮುಖ್ಯಮಂತ್ರಿ ಮಾಡಾರ ಅಂದ್ರೆ ನಾನು ಇದ್ದಂಥ ಪಕ್ಷ ಗ್ರೇಟು ಎಲ್ಲರಿಗೂ ಸರಿಸಮಾನಾಗಿ ಹಂಚಾರ ಅದರಲ್ಲಿ ಏಕಚಕ್ರಾಧಿಪತ್ಯ ಮಾಡಿ ಕೈ ಪಕ್ಷದೊಳಗೆ ನಾನೇ ಮುಖ್ಯಮಂತ್ರಿ ಆಗಿರಬೇಕು ಅಂಥೇಳಿ 7.5 ವರ್ಷ ಮಾಡಿ ಪಾಪ ಬಂಡೆ ನನಗೊಂಚೂರು ಕೊಡ್ರಣ್ಣ 2 ವರ್ಷ ಅಂತಂದ್ರೆ ನಾ ಕೊಡೋಗೋದಿಲ್ಲ ನಾವು ಚೇಂಜ್ ಇಲ್ಲ ಅಂತ ಡೈಲಾಗ್ ಹೊಡಿಕತ್ತಾರ
ಅಲ್ಲಿ ಬೆಳಗಾವಿಂದ ಜಾರಕಿಹೊಳಿ ಬರ್ತಾನಂತಂದ್ರೆ ಜಾರ್ಕೊಂಡು ಹೊಳೆ ಮೇಲೆ ಹಾಗೆ ಹೊಂಟಾರಂದ್ರೆ ಅವ್ರಿಗೂ ಕೊಡೋಂಗಿಲ್ಲ. ಇಲ್ಲಿ ತುಮಕೂರು ಮತ್ತೊಂದು ಕಡೆಯಿಂದ ಆ ಪರಮಣ್ಣ ಬರ್ತಾನಂದ್ರೆ ಅವ್ರಿಗೂ ಕೊಡೋಂಗಿಲ್ಲ. ಒಬ್ಬರತ್ತು 7.5 ವರ್ಷ ನಾನು ರಾಜ್ಯಭಾರ ಮಾಡಿನಪ್ಪ, ದಾಖಲೆ ಬರ್ದೀನಿ, ಹರ್ಸ್ವಾರ ಬಿಟ್ರೆ ನಾನಾ ಅಂತ ಬಿಲ್ಡಪ್ ತಗೊಳಕತ್ತಾರ. ಸರ್ ನೀವು ಹೋಗಲ್ವಾ ಪಾರ್ಟಿ ಗಿಟ್ಟಿಗೆ? ಯಾವ ಪಾರ್ಟಿವ? ಅದೇ ನಮ್ಮ ರಾಮಯ್ಯರ್ದು ದಾಖಲೆ ಮುರ್ದಾಕ್ಬಿಟ್ಟವ್ರಲ್ಲ ಆ ಪಾರ್ಟಿಗೆ. ನೋಡಪ್ಪ, ನಾನು ಪಾರ್ಟಿ ಫಂಕ್ಷನ್ ಅಂತ ಓದೋನಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು. ನಮ್ಮದೇನಪ್ಪ ಅಂದ್ರೆ ರಾಗಿ ರೊಟ್ಟಿ ಅಲ್ಲ, ಜೋಳದ ರೊಟ್ಟಿ, ಎಣ್ಗಾಯಿ, ಆ ಸೊಪ್ಪು ಪಲ್ಯ ಇದು ತಿಂದು ಉಂಡೋರು ನಾವು. ಏನವಾ, ಹೌದ್ರಿ, ನಮಗೆ ಪಾರ್ಟಿ ಮಾಡಿ ಬಣ್ಣ ಬಣ್ಣದ ಆಹಾರ ಬಾಯಿಗೆ ಹಾಕುವಂಥ ಸಂಸ್ಕೃತಿ ನಮ್ದಲ್ಲ. ಉತ್ತರ ಕರ್ನಾಟಕದ ರೊಟ್ಟಿ ಊಟ ಅಂದ್ರೆ ನಿಮ್ಗೆ ಭಾಳ ಫೇಮಸ್, ಗೊತ್ತೈತಿ? ಗೊತ್ತೈತ್ರಿ, ನಾನು ಅಲ್ಲಿ ಕಡಕ್ ರೊಟ್ಟಿ ಕೊಟ್ಟಿದ್ದೀನಿ. ಹೌದಾ? ಅವ ಹೇಳಿದ್ನಲ್ಲ ಹಾಡು, ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನೊಳಗೆ ನಿಂತಾಳ ಕಡಬಿಡಿಕಿ ಅಂತ. ನೀನೇನು ಕಡಬಿಡಿಕಿ? ನೀನಲ್ಲ. ನಮ್ಮ ಮಂಡ್ಯ ಕಡೆಗೆ ಮುದ್ದೆ ಏನಾರು ತಿಂದಿದ್ದೀರಾ ಸಾಹೇಬ್ರೆ ನೀವು? ನೋಡಪ್ಪ, ರಾಗಿ ಮುದ್ದಿ ನಮ್ಮ ಕಡೆ ಜೋಳದ ರೊಟ್ಟಿ ಎರಡೂ ಒಂದ. ಮುದ್ದ ಅಂತಂದರೆ ಏನಪ್ಪ ಅಂದ್ರೆ ಹಿಟ್ಟು ಅಂತ ಕರೀತಾರೆ. ಹಿಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತ ಹೇಳ್ತಾರೆ, ಅಷ್ಟು ಶಕ್ತಿ. ಆಗ ರೊಟ್ಟಿ ತಿಂದವ್ ಜಟ್ಟಿ ಆಗಾನ, ಬಲ ಗಟ್ಟಿ ಆದಾನ ಅಂತ ನಮ್ಮ ಕಡೆ ಹೇಳ್ತಾರೆ. ರೊಟ್ಟಿ ಒಂದ, ಮುದ್ದ ಒಂದ. ಆದರೆ ಈ ಮುದ್ದ ರೊಟ್ಟಿ ಕಾಂಬಿನೇಷನ್ ಒಳಗೆ ಚಲೋ ಇರ್ರಿ. ಅವಳಿಗೆ 2,000 ಬರಲಿಲ್ಲ ಅಂತ ನೀನು ತಗರಾಲು ಮಾಡಬೇಡ. ಅವ್ನು ಕುಡ್ದು ಬಂದು ಗಲಾಟೆ ಮಾಡ್ತಾನಂತ ನೀ ತಗರಾಲು ಮಾಡಬೇಡ. ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗ್ರಿ. ಯಾವ್ಯಾವುದೋ ಫ್ರೀ ಆಸೆಗೆ ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡ್ರಿ. ದುಡ್ದು ತಿನ್ನಿರಿ. ಕಳಿಸ್ರಿ, ದುಡ್ಡು ತಿಂತೀವಿ. ನೋಡಪ್ಪ, ಇವಳ್ದು ನಮ್ಮ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ, ನೀನು ಮಂಡ್ಯ ಸೀಮೆ ಆಗಿನ ರಾಗಿ ಮುದ್ದಿ. ಇಬ್ಬರಿಗೂ ಕನೆಕ್ಷನ್ ಹೆಂಗಾಯ್ತಿಲೇ ಬೇ? ಅಯ್ಯ, ಸಿಮೆಂಟಿನ ಗಾಡಿ ಕಟ್ಟಾಕಂತ ಬಂದಿದ್ವಿ ಯಾರಿ, ನಾ ತಗೊಂಡೋಗಿ ನೀರು ಕೊಟ್ಟನೆ, ಅವ್ ನನ್ನ ಮನಸ್ಸಾಗ ಕದ್ಬಿಟ್ಟ. ಕೇಳ್ದಂತ ಕೊಟ್ಟು ಬಿಟ್ಟು ಎಲ್ಲ ಕೊಟ್ಟು. ಮಕ್ಳು ಮರಿ ಮಾಡಿನೇನು? ಇನ್ನೂ ಇಲ್ರಿ. ಇನ್ನೂ ಇಲ್ಲ. ಎಷ್ಟು ವರ್ಷ ಆಯ್ತು? ಈಗ ಒಂದು 3 ವರ್ಷ ಆಗದೆ ಅಷ್ಟೇ. 3 ವರ್ಷ ನೋಡುವ. ಅದಕ್ಕೆ ನೋಡ, 3 ವರ್ಷ ಆಗಿ ಇನ್ನು ಮಕ್ಕಳೆಲ್ಲ ಮರಿಲ್ಲ ಅಂತೀರಿ. ಇನ್ನು ಮಕ್ಕಳಾಗೋದು ಯಾವಾಗ? ನಮ್ಮ ಸಂತಾನ ಆಗೋದು ಯಾವಾಗ? ಪ್ರಯತ್ನದಲ್ಲಿ ಇದ್ದೀರಿ ಸಾಹೇಬ್. ನೋಡಪ್ಪ, ನೀನು ಅದು ಯಾವ್ಯಾವುದೋ ಒಂದು ಯಾವುದೋ ಹೇಳ್ತಾರಲ್ಲ, ಗುಪ್ತ ಸಮಾಲೋಚನೆ ಅಂತ ಬರ್ತೈತಿ. ಅಲ್ಲಿ ಹೋಗಿ ನಾರು ಬೇರು ಕೊಡ್ತಾರೆ. ಅದನ್ನು ಚೆನ್ನಾಗಿ ಜಜ್ಜಿ ಸ್ವಲ್ಪ ಕುಡಿ, ನೀನು ಸ್ವಲ್ಪ ಮಕ್ಕಳು ಮಾಡುವಂತ ಹಾಕ್ತಿ. ಅಂದಾಗ ತಮ್ಮದು ಯಾವ ಊರ್ಲೇಪ? ಸಾಹೇಬ್ರೆ, ನಾನು ಸುಂಕುತ್ ಕಟ್ಟೆ ಹೋಗ್ಬಿಟ್ಟು ಗೌರ್ಮೆಂಟ್ ಬಸ್ಸಲ್ಲಿ ಹತ್ಕೊಂಡು ಕೂತ್ಕೊಂಡ್ಬಿಟ್ಟು 120 ರೂಪಾಯಿ ಕೊಟ್ಬಿಟ್ಟು ಚಾರ್ಜ್ ತಗೊಂಡ್ಬಿಟ್ಟು ಮಾಗಡಿ ಮೇಲೆ ಹಂಗೆ ದುರ್ಗದ ಹತ್ರ ಹೋಗ್ಬಿಟ್ಟು ಕೌಳ್ಳಿ ಹತ್ರಕ್ಕೆ ಹೋಗ್ಬಿಟ್ಟು ಕೌಳ್ಳಿ ಹೊಸ್ಕವಿ ತಗೊಂಡು ಇಳ್ಕೊಂಡ್ಬಿಟ್ಟು ನಮ್ಮೂರ್ ಕಡಿಕೆ ಎಲ್ಲಿಗೋದೆ? ಸಾಹೇಬ್ರೆ ಎಲ್ಗೆ ಹೋದ್ರಮ್ಮೆ? ಕೀ ಮುಚ್ಕೊಂಡು ಹೋದ್ರು ಅವರು. ಸ್ವಲ್ಪ ನಂದು ಹೇಳ್ಕೊಳ್ಳೋಣ ಅಂದ್ರೆ ನಿಂದು ಒಬ್ಬಂದೇ ಹೇಳ್ಕೊಂಡು ಹೋದೆ. ಎಲ್ಲಿ ಹೋದ್ರು ಇದ್ರೆ ಹೇಳ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ನನ್ ಕಿವಿನೇ ಮರ್ರ ಅನ್ನತ್ತೆ. ಬಂದವ್ರಿಗೆಲ್ಲ ಹೇಳ್ತಾನೆ, ನಿನಗೆ ಬುದ್ಧಿ ಇದೆಯಾ ಇಲ್ವಾ? ಮುಚ್ಚಮ್ಮಿ ಬಾಯ, ಒಂಚೂರು ಹೋಗ್ಬಿಟ್ಟು ಮುದ್ದೆ ಗಿದ್ದೆ ಮಾಡ್ಬಿಡು, ಒಂಚೂರು ಹೊಟ್ಟೆ ತಾಳ ಆಗ್ತದೆ. ಆಯ್ತು, ಅವ್ರೆಕಾಯಿ ತಗೊಂಬ ಹೋಗು. ಮತ್ತೆ ಅವ್ರೆಕಾಯ? ಅವ್ರೆಕಾಯಿ. ಅಯ್ಯೋ, ಇವ್ರ ಮನೆ ಹಾಳಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ಲಲ್ಲಪ್ಪ. ಅವ್ರೆಕಾಯಿ ಮುದ್ದೆ, ಅವ್ರೆಕಾಯಿ ಸಾರು, ಅವ್ರೆಕಾಯಿ ಚಿಕನ್, ಅವ್ರೆಕಾಯಿ ಮಟನ್, ಅವ್ರೆಕಾಯಿ ಅದು, ಅವ್ರೆಕಾಯಿ ಇದು. ಹೋಗೇ ಬಿಟ್ಟ ಇವನು. ಅವರೆಕಾಯಿ ತರ್ತಾನು ಇಲ್ಲ. ಇಲ್ಲಿ ತನಕ ಆಗಿದ್ದು ಬರೀ ಹಾಸ್ಯಕ್ಕೋಸ್ಕರ. ಯಾರು ಹಾರ್ಟಿಗೆ ತಗೊಳಕ್ ಹೋಗ್ಬೇಡಿ. ಬಾಯ್ ಬಾಯ್, ಮತ್ತೆ ಸಿಗೋಣ. ಗಿಲಿ ಗಿಲಿ ಲೈಫ್ ಆಗಿತ್ತ ಗಿಲಿ ಗಿಲಿ